ಮೊಬೈಲ್ ಸಿಮ್ ನೆಟ್ವರ್ಕ್ ಕುರಿತಂತೆ ಕೇಂದ್ರ ಸರ್ಕಾರ ಮಹತ್ವದ ತೀರ್ಮಾನವೊಂದನ್ನ ಕೈಗೊಂಡಿದೆ. ಅಂದ್ರೆ ಕೇಂದ್ರ ಸರ್ಕಾರವು ವಾಟ್ಸ್ಆಪ್, ಟೆಲಿಗ್ರಾಮ್ ಸೇರಿದಂತೆ ಪ್ರಮುಖ ಮೆಸೇಜಿಂಗ್ ಅಪ್ಲಿಕೇಶನ್ಗಳಿಗೆ ಇದೀಗ ಮಹತ್ವದ ಸೂಚನೆಯೊಂದನ್ನ ನೀಡಿದೆ. ಇನ್ನು ಮುಂದೆ ಆಕ್ಟಿವ್ ಸಿಮ್ ಕಾರ್ಡ್ ಇಲ್ಲದೆ ಈ ಅಪ್ಲಿಕೇಶನ್ಗಳನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ. ಮೊಬೈಲ್ನಲ್ಲಿ ಸಕ್ರಿಯವಾಗಿರುವಂತಹ ಸಿಮ್ ಕಾರ್ಡ್ ಇದ್ದಾಗ ಮಾತ್ರ ವಾಟ್ಸ್ಆಪ್ ಸೇರಿದಂತೆ ಆಪ್ ಆಧಾರಿತ ಕಮ್ಯುನಿಕೇಷನ್ ಸೇವೆ ಕಾರ್ಯನಿರ್ವಹಿಸುವುದನ್ನ ಖಾತರಿಪಡಿಸುವಂತೆ ಕೇಂದ್ರ ಸರ್ಕಾರ ಖಡಕ್ ನಿರ್ದೇಶನವನ್ನ ನೀಡಿದೆ. 120 ದಿನಗಳೊಳಗಾಗಿ ದೂರಸಂಪರ್ಕ ಇಲಾಖೆಗೆ ವರದಿಯನ್ನ ಸಲ್ಲಿಸುವಂತೆ ಆಪ್ ಆಧಾರಿತ ಸಂವಹನ ಸೇವೆ ಒದಗಿಸುವಂತಹ ಕಂಪನಿಗಳಿಗೆ ನಿರ್ದೇಶನ ನೀಡಲಾಗಿದ್ದು, ಒಂದು ವೇಳೆ ವರದಿ ಸಲ್ಲಿಸುವುದಕ್ಕೆ ಹಿಂದೇಟು ಹಾಕಿದ್ರೆ ದೂರಸಂಪರ್ಕ ಕಾಯ್ದೆ 2023, ಟೆಲಿಕಾಂ ಸೈಬರ್ ಭದ್ರತಾ ನಿಯಮ ಮತ್ತೆ ಇತರ ಕಾಯ್ದೆಗಳ ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದೆ. ವಾಟ್ಸ್ಆಪ್, ಸಿಗ್ನಲ್, ಟೆಲಿಗ್ರಾಮ್, ಅರಟೆ, ಸ್ನ್ಯಾಪ್ಚಾಟ್, ಶೇರ್ ಚಾಟ್, ಜಿಯೋ ಚಾಟ್, ಜೋಶ್ನಂತಹ ಸಂವಹನ ಸೇವೆ ನೀಡುವಂತಹ ಆಪ್ಗಳ ಬಳಕೆದಾರರ ಮೇಲೆ ಇದು ಪರಿಣಾಮ ಬೀರಲಿದೆ. ದಿತ್ವಾ ಚಂಡಮಾರುತದಿಂದ ಉಂಟಾದಂತಹ ಧಾರಾಕಾರ ಮಳೆ ಮತ್ತೆ ಪ್ರವಾಹದಲ್ಲಿ ಶ್ರೀಲಂಕಾದಾದ್ಯಂತ ಇದುವರೆಗೆ 159 ಜನರು ಸಾವನ್ನಪ್ಪಿದ್ದಾರೆ. ಇನ್ನು 203 ಜನರು ಕಾಣೆಯಾಗಿದ್ದಾರೆ ಅಂತ ವಿಪತ್ತು ನಿರ್ವಹಣಾ ಕೇಂದ್ರ ತಿಳಿಸಿದೆ. ಒಂದು ವಾರದಿಂದ ಸುರಿದಂತಹ ಭಾರೀ ಮಳೆಯಲ್ಲಿ ಮನೆಗಳು ಹಾಳಾದ ನಂತರ 43,995 ಜನರನ್ನ ಸರ್ಕಾರಿ ಕಲ್ಯಾಣ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದ್ದು, ಪರಿಹಾರ ಕಾರ್ಯಾಚರಣೆ ನಡೀತಾ ಇದೆ ಅಂತ ಮಹಾನಿರ್ದೇಶಕ ಸಂಪತ್ ಕೊಟ್ವೇಗೌಡ ಅವರು ತಿಳಿಸಿದ್ದಾರೆ. ಇನ್ನು ದಿತ್ವಾ ಸೈಕ್ಲೋನ್ನಿಂದ ಕರ್ನಾಟಕದ ಹಲವೆಡೆ ಇನ್ನು 4 ದಿನಗಳ ಕಾಲ ಅಂದ್ರೆ ಡಿಸೆಂಬರ್ 4ರವರೆಗೆ ಹಗುರ ಮಳೆಯ ಜೊತೆಗೆ ಭಾರೀ ಚಳಿಯಾಗುವಂತಹ ಸಾಧ್ಯತೆ ಇದೆ. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು, ಉಡುಪಿ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಮಳೆಯ ನಿರೀಕ್ಷೆ ಇದೆ ಅಂತ ಕರ್ನಾಟಕ ಹವಾಮಾನ ಇಲಾಖೆ ನಿರ್ದೇಶಕ CS ಪಾಟೀಲ್ ಅವರು ತಿಳಿಸಿದ್ದಾರೆ. ತಂಬಾಕು ಉತ್ಪನ್ನಗಳು ಮತ್ತೆ ಪಾನ್ ಮಸಾಲಾ ಮೇಲೆ ಹೊಸ ಸೆಸ್ ಅನ್ನು ವಿಧಿಸುವ ಸಂಬಂಧಿಸಿದಂತಹ ಮಸೂದೆಯನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಿದ್ದಾರೆ. GST ದರಗಳನ್ನ ಕಡಿತಗೊಳಿಸಿದ ನಂತರವೂ ಸಹ ಈ ಉತ್ಪನ್ನಗಳ ಬೆಲೆ ಇಳಿಬಾರದು ಎಂಬ ಉದ್ದೇಶದಿಂದ ಸರ್ಕಾರವು ಇವುಗಳ ಮೇಲೆ ಹೊಸದಾಗಿ ಸೆಸ್ ವಿಧಿಸುವುದಕ್ಕೆ ನಿರ್ಧಾರವನ್ನ ಮಾಡಿದೆ. ಕೇಂದ್ರ ಸರ್ಕಾರವು GST ಪರಿಷ್ಕರಣೆ ಸಂದರ್ಭದಲ್ಲಿ ಈ ಉತ್ಪನ್ನಗಳ ಮೇಲೆ ಪರಿಹಾರಾತ್ಮಕ ಸೆಸ್ ಅಂದ್ರೆ ಕಾಂಪನ್ಸೇಷನ್ ಸೆಸ್ ವಿಧಿಸುವುದಾಗಿ ಪ್ರಕಟ ಮಾಡಿತ್ತು. ಸದ್ಯಕ್ಕೆ 2026ರ ಮಾರ್ಚ್ ವರೆಗೆ ಈ ಪರಿಹಾರಾತ್ಮಕ ಸೆಸ್ ಅನ್ನ ವಿಧಿಸಲಾಗ್ತಾ ಇದೆ. ಇದರ ಬದಲಾಗಿ ಇನ್ನು ಮುಂದೆ ಈ ಉತ್ಪನ್ನಗಳ ಮೇಲೆ ಆರೋಗ್ಯ ಮತ್ತೆ ಭದ್ರತಾ ಸೆಸ್ ಅಂದ್ರೆ ಹೆಲ್ತ್ ಅಂಡ್ ಸೆಕ್ಯೂರಿಟಿ ಸೆಸ್ ರೂಪದಲ್ಲಿ ಸುಂಕವನ್ನ ವಿಧಿಸಲಾಗ್ತಾ ಇದೆ. ನಟಿ ಸಮಂತಾ ಹಾಗೆ ದಿ ಫ್ಯಾಮಿಲಿ ಮ್ಯಾನ್ ನಿರ್ದೇಶಕ ರಾಜ್ ನಿಡಿಮೂರು ಡೇಟಿಂಗ್ ಮಾಡ್ತಾ ಇದ್ರು ಎಂಬ ಸುದ್ದಿ ಇತ್ತೀಚೆಗೆ ಜೋರಾಗಿತ್ತು. ಈಗ ಅದು ನಿಜ ಆಗಿದೆ. ನಟಿ ಸಮಂತಾ ನಿರ್ದೇಶಕ ರಾಜ್ ನಿಡಿಮೂರು ಅವರನ್ನ ವಿವಾಹವಾಗಿದ್ದಾರೆ. ಇಬ್ಬರಿಗೂ ಇದು 2ನೇ ಮದುವೆ ಆಗಿದ್ದು, ಕೊಯಮತ್ತೂರಿನ ಈಶಾ ಫೌಂಡೇಶನ್ ಅಲ್ಲಿ ಇಂದು ಈ ಮದುವೆ ನಡೆದಿದೆ. ಅವರ ಹೊಸ ಬಾಳಿಗೆ ಅಭಿಮಾನಿಗಳು ಹಾಗೆ ಸೆಲೆಬ್ರಿಟಿಗಳು ಶುಭ ಕೋರ್ತಾ ಇದ್ದಾರೆ. ಆಸ್ತಿ ವಿಚಾರಕ್ಕೆ ಕಿರಿಕ್ ನಡೆದು ಸ್ವಂತ ಸಹೋದರನನ್ನೇ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಹೌದು, ಇಲ್ಲಿನ ಸೋಂಪುರ ಬಳಿ ಜಮೀನಿನಲ್ಲಿ 46 ವರ್ಷದ ದಯಾಕರ್ ಎಂಬ ವ್ಯಕ್ತಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ತಂದೆ ಬಿಟ್ಟು ಹೋದಂತಹ ಆಸ್ತಿಯಲ್ಲಿ ಪಾಲು ಮಾಡಿಕೊಳ್ಳುವ ಸಂಬಂಧ ಸಹೋದರನ ನಡುವೆ ಜಗಳವಾಗಿದೆ. ಈ ಬೆಳವಣಿಗೆಯಿಂದ ಕೋಪಗೊಂಡಂತಹ ರಾಜಶೇಖರ್ ಇನ್ನೆಲ್ಲಿ ಆಸ್ತಿ ಕೈತಪ್ಪಿ ಹೋಗಲಿದೆಯೋ ಎಂಬ ಆತಂಕದಿಂದ ಈ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ವೃತ್ತಿಯಲ್ಲಿ ಶಿಕ್ಷಕನಾಗಿರುವಂತಹ ರಾಜಶೇಖರ್ ದಯಾಕರ್ನನ್ನ ಕೊಲೆ ಮಾಡಿದ್ದಾನೆ. ಆ ಬಳಿಕ ಊರು ಬಿಟ್ಟು ಪರಾರಿಯಾಗಿದ್ದಾನೆ ಅಂತ ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭ್ರಷ್ಟಾಚಾರ ಆರೋಪಗಳಿಗೆ ಸಂಬಂಧಿಸಿ ಸುದೀರ್ಘ ವಿಚಾರಣೆಗಳನ್ನು ಎದುರಿಸ್ತಾ ಇರುವಂತಹ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕ್ಷಮಾದಾನಕ್ಕಾಗಿ ದೇಶದ ಅಧ್ಯಕ್ಷರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಕ್ಷಮಾದಾನದ ಕುರಿತು ದೇಶದಲ್ಲಿ ವಿಭಿನ್ನ ನಿಲುವಿರಬಹುದು. ಕ್ಷಮೆಯು ರಾಷ್ಟ್ರೀಯ ಸಾಮರಸ್ಯವನ್ನ ಮೂಡಿಸುತ್ತೆ, ಇದರಿಂದ ವಿಚಾರಣೆಯೂ ಸಹ ಅಂತ್ಯಗೊಳ್ಳುತ್ತೆ ಅಂತ ಪ್ರಧಾನಿ ನೇತನ್ಯಾಹು ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆಗಳಿಗೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಚಂದ್ವಾಡ್ನಲ್ಲಿ ಒಂದು ಆಡಿಯೋ ಕ್ಲಿಪ್ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ನಾವು EVM ಯಂತ್ರದ ಆಪರೇಟರ್ ನೊಂದಿಗೆ ಮಾತನಾಡಿದ್ದೇವೆ. ನೀವು 1 ಕೋಟಿ ನೀಡಿದ್ರೆ ನಿಮಗೆ 11,250 ಮತಗಳನ್ನ ಹಾಕಿಸ್ತೇವೆ ಅಂತ ಹೇಳುವ ಆಡಿಯೋ ಕ್ಲಿಪ್ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಈ ವಿಷಯದಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಪೊಲೀಸ್ಗೆ ದೂರನ್ನ ನೀಡಿದ ನಂತರ ಚಂದ್ವಾಡ್ನಲ್ಲಿ ರಾಜಕೀಯ ವಾತಾವರಣವು ಬಿಸಿಯಾಗಿದೆ. ಚಾಂದ್ವಾಡ್ ನಗರ ಪರಿಷತ್ ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸುತ್ತಾ ಇರುವಂತಹ ಪಕ್ಷೇತರ ಅಭ್ಯರ್ಥಿ ರಾಕೇಶ್ ಅಹಿರೆ ಅವರು ಈ ಕ್ಲಿಪ್ ಅನ್ನ ಬಹಿರಂಗಪಡಿಸಿದ್ರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ. ನಮಸ್ಕಾರ.